ಹಾಕಿ ಆಮೇಲೆ ಪನ್ನೀರ್ ಹಾಕಿ ಅದರಿಂದ ಅಭಿಷೇಕ ಮಾಡಿ ಮತ್ತು ಶುದ್ಧ ನೀರಿಂದ ಅಭಿಷೇಕ ಮಾಡಿ ಅರಿಶಿನ ಕುಂಕುಮ ಇಡಿ, ದಾರ ಇರುತ್ತಲ್ವ ಅರಿಶಿನ ದಾರ ಅದು ನಾಗಕ್ಕೆ ಸುತ್ತಿ ಕಟ್ಟಿಬಿಟ್ಟು ಹೂವು ಇಟ್ಟು ಅಲಂಕಾರ ಮಾಡಿ, ಎಲೆ ಅಡಿಕೆ, ಹಣ್ಣು, 1 ಲೋಟ ತೀರ್ಥ, ಆಮೇಲೆ ಲಿಂಬೆಹಣ್ಣು ಇಡಿ ಮತ್ತು ಧಾನ್ಯಗಳು ಬೇಯಿಸಿ ಅದು ಒಂದು ಇಡಿ, ಏನಾದರೂ ಒಂದು ಬಾಳೆ ಎಲೆಯಲ್ಲಿ ಪೊಂಗಲ್ ಆ ಥರ ಮಾಡಿ ಇಡಿ, ಒಳ್ಳೆಯದು. ಅದಂತರ ಕರ್ಪೂರ ಆರತಿ ತೋರಿಸ್ಬಿಟ್ಟು ಪ್ರಾರ್ಥನೆ ಮಾಡ್ಕೊಳ್ಳಿ. 9 ಸರಿ ಅರಳಿ ಮರದ ಸುತ್ಕೊಂಡು ಬನ್ನಿ. 9 ಸಾರಿ ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ. ವಿರದ ಪೂಜೆ ಸಾಯಂಕಾಲ 6 ಗಂಟೆವರೆಗೂ ಇದ್ದರೆ ಸಾಕು. ನೀವು ಪ್ರಾರ್ಥನೆ ಮಾಡ್ಕೊಂಡು ಬಂದು ನಿಮಗೆ ಏನು ಬೇಕೋ ಖಂಡಿತ ನಾಗದೇವರು ನಾಗ ಅನುಗ್ರಹದಿಂದ ನಿಮಗೆ ಒಳ್ಳೆಯದಾಗುತ್ತೆ. ನಾಗ ಪಂಚಮಿ ಮತ್ತು ಗರುಡ ಪಂಚಮಿ ಈ ಥರ ಎಲ್ಲ ವರ್ಷಕ್ಕೆ ಒಂದು ಸತಿನೇ ಬರೋದು. ಆ ವರ್ಷಕ್ಕೆ ಒಂದು ಸತಿ ನೀವು